यूटीवी न्यूज में स्वागत है आप सभी दर्शकों का। मैं हूं सानिया। ಸಂಪುಟ ವಿಸ್ತರಣೆ ಸ್ಥಾನಮಾನ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ. ಮತ್ತು ಸಂಪುಟ ವಿಸ್ತರಣೆಯಲ್ಲ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅವ್ರು ಹೇಳಿದಾರ, ಬೆಂಬಲಿಗರು ಅಭಿಮಾನಿಗಳು ಹೇಳ್ತಾರ. ನೋಡಿ, ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ, ನಮ್ಮ ಕೈಗ ಇಲ್ಲ, ಮಾಧ್ಯಮದವ್ರು ನಿಮ್ ಕೈ ಮೊದಲಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತದೆ, ಕಾಲಕ್ಕೆ ಒಂದು ನಿರ್ಣಯ ಆಗ್ತದೆ. ಯಾವ ಪಾರ್ಟಿಗದಾರ ನಮ್ಮ ಪಾರ್ಟಿಗದಾರ ಅಲ್ಲ, ಯಾವ ಪಾರ್ಟಿಗದಾರ? ಕಾಂಗ್ರೆಸ್ ಪಾರ್ಟಿಗದಾರ? ಯಾವ ಪಾರ್ಟಿಗದಾರ? ಯಾವ ಪಾರ್ಟಿಗದಾರ? ನಮ್ಮ ಪಾರ್ಟಿ ಅವ್ರಿಗಿಂತ ಗೊತ್ತು. ನಮ್ಮ ಪಾರ್ಟಿ ಹೇಳಿದವಲ್ಲ ಹೈಕಮಾಂಡ್ ನಮ್ಗೆ ಗೊತ್ತು. ಇವ್ರು ಯಾವ ಪಾರ್ಟಿಗದಾರ ಹೇಳ್ರ? ಬಿಜೆಪಿಯಿಂದ ಅವ್ರ ಪಾರ್ಟಿಗೆ ಅವ್ರಿಗೆ ಗೊತ್ತಿಲ್ಲ. ಉಚ್ಚಾಟನೆ ಕೊಂಡ್ರ ಹೇಳ್ತೀವಿ. ಕನ್ನಡ ಶಾಲೆಗಳು ಸರ್ ಅಂಗನವಾಡಿ ಸ್ಕೂಲ್ ಮೊದಲು ಮರಾಠಿ ಅಕ್ಷರ ಜ್ಞಾನ ಕೊಡ್ತಾರೆ. ಅದನ್ನ ಲಿಸ್ಟ್ ಮಾಡಿ ಸರ್ ಮರಾಠಿ ಮಾಧ್ಯಮ ಕೊಡ್ತಾರೆ ಸರ್. ಅಡ್ಮಿಷನ್ ಮರಾಠಿ ಮಾಧ್ಯಮ ಜಾಸ್ತಿ ಆಗುತ್ತೆ. ನಾನು ಈಗ ಇವತ್ತು ನೋಟ್ ಕೊಟ್ಟಿದ್ದೀರಿ, ನಾನು ಕೂಡ ಅಷ್ಟೇ ಆಸಕ್ತಿ ಹೊಂಟಿದ್ದೀನಿ. ನಾವು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಗೆ ಕೊಟ್ಟಿದ್ದಕ್ಕೆ. ಕೊಡಿ, ನಾನು ಡೀಟೇಲ್ಸ್ ಕೊಡಿ. ಆಯ್ತು, ಈಗ ನಾನು ಅದನ್ನ ಖುದ್ದಾಗಿ ಇವತ್ತು ಸಹ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬೇಕು ನಾ ಮಾಡ್ತೀನಿ. ನಾ ಮಾಡ್ತೇನೆ. ನೀವು ಕೊಟ್ಟಿದ್ರಲ್ಲ ನಾನು ಇದು ಮಾಡಿ ಶಿಷ್ಯ ನ್ಯಾಯ ಒದಗಿಸುವ ನಿಶ್ಚಿತವಾಗಿಯೂ ಅದನ್ನ ಅಟೆಂಡ್ ಮಾಡ್ತೇನೆ. ಯಾರು ಏನ್ ಮಾಡಿದಾರ? ಯಾರು ಕೂಡ ನೋಡಿ, ಯಾರು ಸರ್ಕಾರಗಳು ಕಾನೂನಾತ್ಮಕವಾಗಿ ನಡ್ಕೋತವೆ. ಏನು ಸರ್ಕಾರದ ಪದ್ಧತಿ ಮಾಡ್ತವೆ, ನನಗೆ ಮಾಹಿತಿ ಇಲ್ಲ. ಅದನ್ನ ಮಾಹಿತಿಯನ್ನು ಪಡ್ಕೊಂಡು ನಾನು ಹೇಳ್ತೇನೆ. ನಿನ್ನೆ ಮಾಡಿದಾರಂತಲ್ಲ ಸಂಬಂಧಿತ ಸಚಿವರು ಏನಿದ್ರು ಅವ್ರ ಪಕ್ಷ ಕೊಟ್ಟ ಮಾತನಾಡಿ ಕೇಳಿದ್ರೆ ನೀವು ಅವರೇ ಇಂಪಾರ್ಟೆಂಟ್ ಅಲ್ಲ ನೋಡ್ರಿ. ಸಂಬಂಧಿಸಿದ ಮಂತ್ರಿಗಳು ಇಂಪಾರ್ಟೆಂಟ್ ಅಲ್ಲ. ಈಗ 50 ದೇವಸ್ಥಾನಗಳು ಖಾಸಗಿ ಟ್ರಸ್ಟ್ ಬಳಿದಾವ ಸರ್. ಖಾಸಗಿ ಟ್ರಸ್ಟ್ ಈಗ ಅವರು ಆರ್ಟಿಸಿ ಅಲ್ಲಿ ಸರ್, ಏನ್ ದೇವಸ್ಥಾನಗಳ ಆರ್ಟಿಸಿ ಅಲ್ಲಿ ಮುಜರಾಯಿ ಇಲಾಖೆ ಕರ್ನಾಟಕ ಸರ್ಕಾರದ ಸೇರಿಸಬೇಕಂತ ಇವ್ರು ಹೊರಟಿದ್ದಾರೆ ಸರ್. ಅದು ಈಗ ವಿವಾದಕ್ಕೆ ಕಾರಣ ಆಗಿದೆ ಸರ್. ನಾನು ಚೆಕ್ ಮಾಡ್ತೀನಿ, ನಾನು ತಿಳ್ಕೊಂಡು ಮಾತಾಡ್ತೇನೆ. ನಿನ್ನೆ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಮಂತ್ರಿಗಳು ಹೇಳಿದ್ರು ಸರ್ಕಾರ ಮತ್ತು ಸಂಬಂಧಿಸಿದ ಮಂತ್ರಿಗಳು. ನಾನು ಕೂಡ ಅದನ್ನ ಅಟೆಂಡ್ ಮಾಡ್ತೀನಿ. ನಾನು ಮಹಾನಗರ ಪಾಲಿಕೆ ನಾನು ಚೆಕ್ ಮಾಡ್ಕೋತೀನಿ. ಸಣ್ಣ ಪ್ರಶ್ನೆ ರೀ, ಕರ್ನಾಟಕ ರಾಜ್ಯೋತ್ಸವ ಎಲ್ಲರೂ ಕೂಡ ಮಾಡಂತ ಸರ್. ಇವತ್ತು ಸಂಸಾರ ಮತ್ತು ನಗರ ಚರ್ಚೆ ತಮಗೂ ಅಸಮಾಧಾನ ಏನಾರ ಆಗಿರ್ಬೋದು. ಇವತ್ತಿನ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಜಿಜುನಿಗೆ ಬರ್ಬೇಕೈತಿ ಅವ್ರು ಕೇಳಬೇಕಪ್ಪ. ಅಲ್ಲ, ಕರ್ನಾಟಕ ರಾಜ್ಯದ ಬಗ್ಗೆ, ಕನ್ನಡದ ಬಗ್ಗೆ ಅಭಿಮಾನ ನಿಮ್ಗೆ ಯಾಕಿಲ್ಲ ಅಂತ ಕೇಳ್ಬೇಕು ನೀನು. ನನಗೆ ಅಸಮಾಧಾನ ಆಗ್ತದೆ. ಬರುವುದು ಬಿಡುದು ಅವ್ರಿಗೆ, ಅವ್ರ ಸ್ವಾತಂತ್ರ್ಯಪ್ಪ. ನನಗೆ ಅಸಮಾಧಾನ ಆಗ್ತೈತಿ. ಸಮಾಧಾನ ಆಗಿಲ್ಲ, ಅಸಮಾಧಾನವಾಗಿಲ್ಲ, ಎರಡೂ ಆಗಿಲ್ಲ. ನೋಡಿ, ಗಡಿ ವಿವಾದದಲ್ಲಿ ಮಹಾಜನ ವರದಿ ಅಂತಿಮ. MES ಇವ್ರದ್ದು ಮರಾಠಿಗರು ಏನು ಇವ್ರದ್ದು ಶುರು ಮಾಡ್ತಾರೆ. ಮರಾಠಿಗರು ಅಂದ್ರೆ MES ಮರಾಠಿಗರು, ನಮ್ಮ ಮರಾಠಿಗರಲ್ಲ. ಅಂದ್ರೆ ಅವ್ರ ಇದು ನಡೆಯಲಿಲ್ಲ. ಸುಮ್ಮನೆ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಾರ, ಓಟಿನ ಆಶೆಗಾಗಿ. ಯಾರು ಸರ್ಕಾರ
ಅವ್ರಿಗೆ ಗಿರಾಳ ಮಾಡೋದು ಅವ್ರು ಬರೋ ಆಕ್ಷನ್ ತಗೊಳ್ಳಿ. ಅಲ್ಲಿ ಜಿಲ್ಲಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ರಿ ಅವ್ರಿಗೆ ಅಧಿಕಾರ ಇದೆ, ಸರ್ಕಾರನೂ ಕೂಡ ಇದ್ರಲ್ಲಿ ಇಂಟರ್ಫಿಯರ್ ಆಗ್ತದೆ. ಅದ್ರಾಗ ಎರಡು ಮಾತಿಲ್ಲ. ಇವ್ರಿಗೆ ಈ ಎಲ್ಲ ಕೆಲಸಗಳನ್ನ ಮಾಡಕ್ಕೆ ಕನ್ನಡ ನಾಡಿನಲ್ಲಿ ಅವಕಾಶ ಇಲ್ಲ. ಗಣರಾಜ್ಯೋತ್ಸವ ದಿವಸ ಇದನ್ನ ಹೇಳ್ತಾ ಇದ್ದೀನಿ, ರಾಜ್ಯೋತ್ಸವ ದಿವಸ ಇಂಥವಕ್ಕೆಲ್ಲ ಅವಕಾಶ ನಾವು ನಮ್ಮ ಸರ್ಕಾರ ಮಾಡಿ ಕೊಡುದಿಲ್ಲ. ಅಂತವ್ರು ಯಾರ ಮಾಡಕ್ಕೆ ಬಂದ್ರ ಕಾನೂನು ಪ್ರಕಾರವಾಗಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಾರೆ. ನೋಡಿ, ನಾನೇನು ಅದ್ರ ವಿಚಾರದಲ್ಲಿ ಮಾತನಾಡಕ್ ಹೋಗುದಿಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಮಾಡಿದೆ. ಅವ್ರಿಗೆ ಅಧಿಕಾರ ಅದಲ್ಲಮ್ಮ. ಬಸವಾದಿ ಶರಣರ ಸಮಾವೇಶ ಮಾಡ್ಬೇಕಾದ್ರೆ ಬಸವಾದಿ ಶರಣರ ಕಡೆ ಬಂದಾರಲ್ಲ, ಅದೇ ನಮ್ ಖುಷಿ. ಬಸವಾದಿ ಶರಣರ ಕಡೆ ಬಂದ್ರಲ್ಲ ಇವ್ರು. ಬಸವಾದಿ ಶರಣರ ಸಮಾವೇಶ ಮಾಡಿ ನಾನು ಸಹಕಾರ ಮಾಡ್ತೀನಿ. ಬಸವಾದಿ ಶರಣರ ಸಭೆ ಆ ಕಾರ್ಯಕ್ರಮ ನಂದು, ಯಾಕಂದ್ರೆ ಬಸವಾದಿ ಶರಣರ ಕಾರ್ಯಕ್ರಮ ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ. ಬಸವ ಜನ್ಮಭೂಮಿ ಇದು. ಬಸವಾದಿ ಶರಣರ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲಾ ಬೆಂಬಲವನ್ನು ಕೊಡ್ತೀವಿ ನಾವು. 2018 ಎಂತ ಟಾರ್ಗೆಟ್ ಆಗಿತ್ತು ಏನ್ರಿ? ಪ್ರಧಾನಮಂತ್ರಿ ಮೋದಿ ಅವರು ಸಾರವಾಡ ಮತ್ತು ಬಬಲೇಶ್ವರ ನಡಬರ್ಕ್ ಫಂಕ್ಷನ್ ಮಾಡಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಇನ್ನು ಬೇರೆ ಬೇರೆ 30,000 ಲೀಡ್ ಆಯ್ತು ನನಗೆ. ನನ್ನ ಜನ ನನ್ನ ಜೊತೆಗಿದ್ದಾರೆ. ನನ್ನ ಜನರ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ, ನಂಬಿಕೆ ಇದೆ. ಅವ್ರಿಗೆ ನನ್ನ ಮೇಲೆ ವಿಶ್ವಾಸ, ನಂಬಿಕೆ ಇದೆ. ನೀರು ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ಲವನ್ನ ಕೊಟ್ಟಿದ್ದೀನಿ, ಮಾಡ್ತಾ ಇದ್ದೀನಿ. ಜಿಲ್ಲೆಯ ಜನತೆ ನಾನು ಹೇಳಿದ್ನಲ್ಲ, ಮತ್ತೆ ಅನುಭವ ಮಂಟಪದ ಶಕ್ತಿ ನಮ್ಮ ಜೊತೆ ಇದೆ. ಬಸವಾದಿ ಶರಣರ ಸಮಾವೇಶ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಸಹಕಾರ ಮಾಡ್ತೀನಿ ಎಲ್ಲ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।